ಕಾಂಗ್ರೆಸ್ನಲ್ಲಿ ಈಗ ಜೋರಾಗಿದೆ ಶಾಸಕರ ಅಸಮಾಧಾನ. ಹೈಕಮಾಂಡ್ನ ಸೂಚನೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಸಂಧಾನಕ್ಕೆ ಮುಂದಾಗಿದ್ದಾರೆ. ಸಂಜೆ ಬಿಆರ್ ಪಾಟೀಲ್ ಮತ್ತು ಜಮೀರ್ ಇಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ಇಬ್ಬರ ನಡುವಿನ ಮನಸ್ತಾಪವನ್ನು ದೂರ ಮಾಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರಂತೆ. ಸಿಎಂ ದೆಹಲಿಯಿಂದ ವಾಪಸ್ ಆಗ್ತಿದ್ದ ಹಾಗೆ ಸಮಾಧಾನ ಸಭೆ ನಡೆಸುವ ಸಾಧ್ಯತೆಯ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಇಬ್ಬರನ್ನು ಕೂಡ ಮುಖಾಮುಖಿ ಇಲ್ಲಿವರೆಗೂ ಅವರಿಬ್ಬರು ಫೋನ್ನಲ್ಲೂ ಕೂಡ ಮಾತಾಡಿರಲಿಲ್ಲ. ನಾನು ಯಾಕೆ ಮಾತಾಡಬೇಕು, ನಾನು ಮಾತಾಡಿಲ್ಲ ಅಂತ ಜಮೀರ್ ಕೂಡ ಹೇಳಿದ್ರು. ಬದಲಾಗಿ ಅವ್ರ ಸ್ಟ್ಯಾಂಡ್ ಏನು, ಅವ್ರ ವರ್ಷನ ಏನು ಅದನ್ನಷ್ಟೇ ಅವ್ರು ಹೇಳಿದ್ರು. ಈ ಕಡೆಗೆ ಬಿಆರ್ ಪಾಟೀಲ್ ಅವರ ಅಸಮಾಧಾನ ಮುಂದುವರೆದಿತ್ತು. ಈಗ ಇಬ್ಬರನ್ನ ಕೂರಿಸಿ ಮಾತನಾಡಿಸೋ ಮೂಲಕವಾಗಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೈಕಮಾಂಡ್ ಹೇಳಿದ ನಂತರದಲ್ಲಿ ಮುಖ್ಯಮಂತ್ರಿಗಳು ಇಬ್ಬರನ್ನು ಸೇರಿಸಿ ಮಾತನಾಡುವಂತಹ ನಿಟ್ಟಿನಲ್ಲಿ ಈಗ ಮುಂದಾಗ್ತಿದ್ದಾರೆ. ಸಂಜೆ ಅವರು ವಾಪಸ್ ಬರ್ತಾರೆ. ಬಂದ ನಂತರದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆಯುತ್ತೆ. ಅದಾದ ನಂತರದಲ್ಲಿ ಬಿಆರ್ ಪಾಟೀಲ್ರ ಅಸಮಾಧಾನ ಶಮನವಾಗುತ್ತಾ ಅಥವಾ ಇನ್ನಷ್ಟು ಜಾಸ್ತಿ ಆಗುತ್ತಾ? ಯಾಕಂದರೆ ನಾವು ಗಂಡ ಹೆಂಡತಿ ಇದ್ದ ಹಾಗೆ ಎಲ್ಲವನ್ನೂ ಕೂಡ ನಮ್ಮ ಅಸಮಾಧಾನಗಳನ್ನ ಬಗೆಹರಿಸ್ಕೊಳ್ತೀವಿ ಅಂತ ಕೂಡ ನಿನ್ನೆ ಅಷ್ಟೇ ಅವರು ಹೇಳಿದ್ರಿಂದ ಆ ಹಿಂಟ್ ಸಿಕ್ಕಿದೆ, ಸಮಾಧಾನ ಆಗುವಂತಹ ಹಿಂಟ್ ಸಿಕ್ಕಿದೆ. ಅದಕ್ಕೆ ವೇದಿಕೆ ಆಗಬೇಕು, ಅದಕ್ಕೆ ಮುಖ್ಯಮಂತ್ರಿಗಳೀಗ ಸಾಥ್ ಕೊಡ್ತಾರೆ.